ನಮಸ್ತೆ ಕರ್ನಾಟಕ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಬಗ್ಗೆ ಎಲ್ಲರಿಗೂ ಗೊಂದಲಗಳಿದೆ. 25ನೇ ಕಂತು ಯಾವಾಗ ಬರುತ್ತೆ, 25ನೇ ಕಂತು ಬರಲಿಕ್ಕೆ ಪ್ರಾರಂಭವಾಗಿದೆನಾ ಇಲ್ವಾ, ಅಥವಾ ಯಾರ ಖಾತೆಗಳಿಗೆ ಹಣ ಬಂದಿದೆ, ಅಥವಾ ಇವರು ಏನಾದರೂ ಕಳೆದ ವರ್ಷದ 2 ತಿಂಗಳ ಹಣವನ್ನು ಪೆಂಡಿಂಗ್ ಉಳಿಸ್ಕೊಂಡಿದ್ರು, ಆ ಹಣವನ್ನು ಕೊಡ್ತಾರಾ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಆ ಒಂದು ಹಣವನ್ನು ಕೊಡ್ತಾರಾ, ಹಣನೇ ನಿಂತೋಗಿದೆನಾ, ಇಷ್ಟೆಲ್ಲ ಪ್ರಶ್ನೆಗಳು ನಿಮ್ಮಲ್ಲಿ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಯಾವತ್ತು ಬರುತ್ತೆ, ಆಲ್ರೆಡಿ ಬರ್ತಾ ಇದೆ, ಯಾರಿಗೆಲ್ಲ ಬಂದಿದೆ ಹಣ, ಯಾವ ಡಿಸ್ಟಿಕ್ಗಳಿಗೆ ಬಂದಿದೆ, ಇದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಕರ್ನಾಟಕ ಸರ್ಕಾರದ ಅತ್ಯಂತ ಜನಪ್ರಿಯ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಪ್ರಮುಖ ಅಪ್ಡೇಟ್ನ ನಾನಿವತ್ತು ಕೊಡ್ತಾ ಇದ್ದೀನಿ. ರಾಜ್ಯದಲ್ಲಿ ಲಕ್ಷಾಂತರ ಮಹಿಳೆಯರು ಕಾತರದಿಂದ ಕಾಯ್ತಾ ಇದ್ದಾರೆ. ಪ್ರತಿ ತಿಂಗಳ ಹಣ ನಮಗೆ ಬರ್ತಾ ಇದೆ, ಧನ ಸಹಾಯ ಅಂದರೆ ಸರ್ಕಾರದ ಕಡೆಯಿಂದ ಸಿಗ್ತಾ ಇದೆ ಅಲ್ವಾ, ಅದು ಹಣ ಯಾವತ್ತು ನಮಗೆ ಬರುತ್ತೆ ಏನು ಅಂತ ಹೇಳಿಬಿಟ್ಟು ಜನ ಕಾಯ್ತಾ ಇದ್ದಾರೆ. ಅದರಿಂದ 2026 ಈ ಒಂದು ಜನವರಿ ತಿಂಗಳಲ್ಲಿ ಏನಾಗಿದೆ, 25ನೇ ತಾರೀಕಿನ ಒಳಗಡೆ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಅದಕ್ಕೆ ಅಧಿಕೃತವಾಗಿ ಎಲ್ಲ ಒಂದು ಏನಂತೇಳಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅನುಮೋದನೆಗಳು ಮುಗಿದಿದೆ, ಹಣವನ್ನು ನಾವು ಹಾಕ್ತೀವಿ ಅಂತಲೂ ಹೇಳಿದರು. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜಾರಿಗೆ ತಂದ ಈ ಒಂದು 5 ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ತುಂಬ ಯಶಸ್ವಿಯಾಗಿ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಯಾವುದೇ 2 ಕಂತುಗಳ ಹಣದಲ್ಲಿ ಹಿಂದೆ ಮುಂದೆ ಆಗೋದು ಸಹಜ ಇದೆ, ಬಟ್ ಅವರು ಅದನ್ನು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಿಲ್ಲ, ಸತತವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಈ ಯೋಜನೆ ಅಡಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಸತತವಾಗಿ ಈಗ ಆಲ್ರೆಡಿ 24 ಕಂತುಗಳನ್ನು ಅವರು ಕೊಟ್ಟಿದ್ದಾರೆ. ಸದ್ಯ ಇವಾಗ 25ನೇ ಕಂತಿನ ಹಣ ವರ್ಗಾವಣೆ ಪ್ರಕ್ರಿಯೆ ಪ್ರಾರಂಭವಾಗಿದೆ ಸ್ನೇಹಿತರೆ. ಪ್ರಾರಂಭವಾಗಿದೆ. ಅದರಲ್ಲಿ ನಾನು ಹೇಳ್ತಾ ಇದ್ದೆ ಏನಂತ ಹೇಳಿದರೆ, ಹಂತವಾಗಿಯೇ ಕೊಡೋದು. ಅವರು ಮುಂಚೆ ಯಾವ ಡಿಸ್ಟಿಕ್ಗಳು ಅಂತ ಏನು ಹೇಳೋದು ಕಷ್ಟ ಇತ್ತು ಅಂತ, ಬಟ್ ಕಳೆದ 2 ತಿಂಗಳ ಒಂದು ಸ್ಟೇಟಸ್ಗಳನ್ನ ನಾವು ನೋಡೋದಾದರೆ ಯಾರಿಗೆ ತುಂಬ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಅಲ್ವಾ, ಆ ಥರದವ್ರಿಗೆ ಮೊದಲು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿ ನಂತರ ಬೇರೆಯವ್ರಿಗೆ ಕೊಡ್ತಾರೆ ಅನ್ನೋ ಒಂದು ಮಾಹಿತಿ ಇತ್ತು. ಅದೇ ರೀತಿಯಾಗಿ ಇವಾಗ ಮೊದಲನೇದಾಗಿ 18 ಜಿಲ್ಲೆಗಳಿಗೆ ಅವರು ಹಣವನ್ನು ಕೊಡ್ತಾ ಇದ್ದಾರೆ. ಈ ಬಾರಿ 18 ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಅವರು ಹಣವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಅದರಲ್ಲಿ 2 ಕಂತಿನ ಹಣ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ 4,000 ರೂಪಾಯಿನ ಒಟ್ಟಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಹಣ ಕ್ರೆಡಿಟ್ ಆಗಿದೆ ಅನ್ನೋ ಒಂದು ನಿನ್ನೆ ಮೊನ್ನೆ ಎಲ್ಲ ಹಣ ಬಂದಿದೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಆದರೆ ಎಷ್ಟು ಕಂತಿನ ಹಣ ಬಂದಿದೆ ಅನ್ನೋ ಒಂದು ಸರಿಯಾದ ಮಾಹಿತಿ ಖಂಡಿತವಾಗ್ಲೂ ಸಿಕ್ಕಿಲ್ಲ. ಮೊದಲನೇದಾಗಿ ಏನಂತ ಹೇಳಿದರೆ, ಯಾರಾದರೂ ಈ ವಿಡಿಯೋ ನೋಡ್ತಿರೋರು ನಿಮ್ಗಳಿಗೆ ಹಣ ಬಂದಿದೆ ಅಂತೇಳಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಎಷ್ಟು ಹಣ ಬಂದಿದೆ, ಎಷ್ಟು ಹಣ ಬರಬೇಕಾಗಿದೆ, ಅಥವಾ ಇವಾಗ ಎಷ್ಟು 4,000 ರಿಸೀವ್ ಮಾಡ್ಕೊಂಡಿದ್ರೆ ಅಥವಾ 2,000 ರಿಸೀವ್ ಮಾಡ್ಕೊಂಡಿದ್ರೆ ಅನ್ನೋದನ್ನು ತಿಳಿಸಿ ಅಂತ ನಾನು ಹೇಳ್ತೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತೇಳಿದರೆ ನೀವು ಮಾಡಬೇಕಾದ ತುರ್ತು ಕೆಲಸಗಳು ಯಾವುದು ಅಂತ ನೋಡೋದಾದರೆ, ತಾಂತ್ರಿಕ ದೋಷ ಅಂತ ಕರಿತೀವಲ್ವ, ತುರ್ತು ಕೆಲಸ ಅಂತ. ಅದರಿಂದ ಏನಾದರೂ ಪ್ರಾಬ್ಲಮ್ ಆಗಿದೆ, ಮೊದಲನೇದಾಗಿ KYCಯಿಂದ ಪ್ರಾಬ್ಲಮ್ ಆಗಿರ್ಬೋದು. ಹೋಗಿ KYCನ ಚೆಕ್ ಮಾಡ್ಕೊಳ್ಳಿ. ಎರಡನೇದಾಗಿ DBT ಹಣ ವರ್ಗಾಯಿಸುವಾಗ ಅಲ್ಲಿ ಜಮಾ ಆಗಿಲ್ಲ ಅಂತೇಳಿದರೆ ಮೇ ಬಿ ನಿಮ್ಮ ಅಕೌಂಟ್ ಏನಾದರೂ ಮಿಸ್ ಆಗಿರ್ಬೋದು. ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಮೂರನೇದಾಗಿ ರೇಷನ್ ಕಾರ್ಡು ಮತ್ತು ಆಧಾರ್ ಕಾರ್ಡಲ್ಲಿ ಇರೋರ ಹೆಸರು ಏನಾದ್ರು ಬದಲಾವಣೆ ಆಗಿದ್ರೂ ನಿಮಗೆ ಹಣ ಬರೋದಿಲ್ಲ. ಹಾಗಾಗಿ ನೀವು ಮುಂಚೆ ಥರ ಏನೋ ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಬೇಕು, ಅಂಗನವಾಡಿಯವ್ರನ್ನ ಸಂಪರ್ಕ ಮಾಡಬೇಕು, ಈ ಥರದ ಯಾವುದೇ ಒಂದು ಕಟ್ಟುನಿಟ್ಟುಗಳು ಇವಾಗಿಲ್ಲ. ಮನೆಯಲ್ಲೇ ಕೂತ್ಕೊಂಡು ನೀವು ಸ್ಟೇಟಸ್ನ ಚೆಕ್ ಮಾಡ್ಬೋದು. ಹಾಗಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಸ್ಟೇಟಸ್ನ ಚೆಕ್ ಮಾಡಿಕೊಂಡು ಏನಿದೆ ಏನಿಲ್ಲ ಅಂತ ನೋಡಿಬಿಟ್ಟು ನೀವು ನಂತರ ಹಣ ಬಂದಿದ್ದೇನಾ ಬಂದಿಲ್ಲ ಅನ್ನೋದನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಹಣ ಬರದೇ ಇರೋರು ದಯವಿಟ್ಟು ವೆಯ್ಟ್ ಮಾಡಿ, ಇನ್ನೂ ಟೈಮ್ ಇದೆ. ಸೆಕೆಂಡ್ ಸ್ಯಾಟರ್ಡೆ ಮುಗೀತು, 4th ಸ್ಯಾಟರ್ಡೆ ಮುಗೀತು. ಎಲ್ಲ ಸ್ಯಾಟರ್ಡೆಗಳು ಮುಗಿದು ಗೌರ್ಮೆಂಟ್ ಹಾಲಿಡೇಗಳು ಮುಗೀತು. ಅವ್ರು ಹೇಳಿರೋ ಪ್ರಕಾರ ಜನವರಿ 31ನೇ ತಾರೀಕೊಳಗೆ ಎಲ್ಲರಿಗೂ ಹಣ ಬರುತ್ತೆ ಅಂತ ಹೇಳಿದ್ದಾರೆ. ಇವಾಗ 20% ಜನರಿಗೆ ಮಾತ್ರ ಹಣ ಹೋಗಿರೋದಿದೆ. ನಮಗಿನ್ನೂ ಒಂದು 3-4 ದಿನ ಟೈಮ್ ಇದೆ. ಎಲ್ರಿಗೂ ಬರುತ್ತೆ ಅಂದಿದ್ದಾರೆ. ಕಾದು ನೋಡೋಣ, ಎಲ್ಲರಿಗೂ ಹಣ ಬರ್ಬೋದು. ಅದೇ ರೀತಿಯಾಗಿ ಯಾರೆಲ್ಲ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲ.